ನೀನೇನು ಮೆಸ್ ನಡೆಸ್ತಾ ಇದೆಯೋ ಅಥವಾ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಬೇರೆ ಏನಾದ್ರೂ? ಮಾತಾಡಬೇಡಿ. ನಾವು ಮಾನಕ್ಕಂಜಿ ತಲೆ ತಗ್ಸಿ ಬಾಳ್ತಾ ಇದ್ದೀವಿ. ಯಾವತ್ತೂ ತೆಪ್ಪು ಮಾಡಿಲ್ಲ. ಕಣ್ಸಿಲ್ದೇ ಇರೋ ಮನೇಲಿ ಹೆಣ್ಣೈಕ್ಳು ಬದುಕಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ ಅಂದ್ಕೊಂಡಿದ್ದೀರಾ? ಬೆಂಕಿ ನಮ್ದ್ಯಾವ್ರು? ನನ್ನ 3 ಹೆಣ್ಮಕ್ಳು ಅದ್ಯಾವ್ರ ಮಕ್ಕಳು? ಅವ್ರನ್ನ ಯಾರಾದ್ರೂ ಮುಟ್ಟಕ್ಕೆ ಬಂದ್ರೆ ಸುಟ್ಟೋಯ್ತಾರೆ. ದೇಹ ಇರೋದು ಮಾರಾಟಕ್ಕಲ್ಲ, ದೇಶ ಕಟ್ಟಕ್ಕೆ. ಈ ಫೈಲ್ಗಳಿಗೆ ಸೈನ್ ಹಾಕಬೇಕು ಸರ್. ಪುಟ್ಟಕ್ಕ ಸ್ಟೇಷನಿಗೆ ಬಂದು ಹೋಯ್ತಾ ಅವ್ರೆ? ಏನು ಸರ್ ವಿಷಯ? ನಿಂದೇನಯ್ಯ ಕೆಲಸ? ಅಷ್ಟು ನೋಡ್ಕೋ. ಹಲೋ, ನಮಸ್ತೆ ಸರ್. ಬಂದಿದ್ರು ಅವರು? ಬಂದಿದ್ರು, ಈಗಷ್ಟೇ ಹೊರಟ್ರು. ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು ತಾನೆ? ನಾನು ಅಂದ್ಕೊಂಡಷ್ಟು ನೀವು ಕೊಟ್ಟ ಮೇಲೆ ನೀವು ಅಂದ್ಕೊಂಡ ಹಾಗೆ ನಾನು ಮಾಡದೇ ಇರ್ತೀನ? ಬಟ್ಟೆ ಚಕ್ರಕ್ಕೆ ಸಿಗಾಕಳಂಗೈತಕ್ಕಲ್ಲ. ರೇ ಮೆಸವ್ ನಿಂತ್ಕೊಳ್ರಿ. ರೇ ಮೆಸವ್ ರೇ ನಿಂತ್ಕೊಳ್ರಿ. ಇವನ್ ಯಾಕೆ ಹಿಂದೆನೆ ಕೂಗ್ತಾ ಬರ್ತಿದ್ದಾನೆ? ಹಿಂದೆ ಬೀಳೋದೇ ಇವನ್ ಕೆಲಸ ಆಯ್ತು. ಮಾಡ್ತೀನಿ ಇವನ್ಗೆ. ಏಯ್ ಬಿಡೋ. ಬಿಟ್ರೆ ಬಿದ್ದೋಯ್ತೀರಾ? ಬಿದ್ದೋಗ್ದಂಗೆ ಬಿಡು. ಅದಂಗೆ ಹಿಂಗೆ ಏನೋ ಅನ್ಕೊಂಡಿದ್ಯಾ ನೀನು? ಹಿಂದಿಂದನೇ ಬರ್ತಿರ್ತೀಯಲ್ಲ. ಏನ್ ರೋಡ್ ರೋಮಿಯೋನಾ ನೀನು?
ಅವತ್ತೇನೋ ನೀನ್ ಅತ್ತೆ ಮಗಳಿಂದ ಬಿದ್ದಿದೆ, ಇವತ್ತೊಳಗ್ ರಜಾನಾ? ರೇ ಅಲ್ಲ ನಾನು ಏನ್ ನೀನ್ ಆಡಿದ ಆಟ ಅನ್ಕೊಂಡಿದ್ಯಾ? ಪೊಲೀಸಿಗೆ ಹಿಡ್ಕೊಡ್ತೀನಿ ನಿನ್ನ. ಇನ್ನ ನಿಂಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಯಾವ ಊರವನು ನೀನು? ದೇವಿಪುರದವನಂತೂ ಅಲ್ಲ. ಯಾವ ಊರು ಹೇಳು? ನಾನು ಹೇಳೋದು ಒಂದು ನಿಮಿಷ ಕೇಳಿಸ್ಕೊಳ್ರಿ. ತಡಿ, ಪೊಲೀಸ್ನ ಕರಿತೀನಿ ತಡಿ. ರೇ ಮೆಸವ್ ಒಂದು ನಿಮಿಷ ಕೇಳಿಸ್ಕೊಳ್ರಿ. ನಾನು ನಿಮ್ಮಿಂದ ಬಂದಿಲ್ಲ, ನಿಮ್ಮ ಬಟ್ಟೆ ಚಕ್ಕಸಿ ಹಾಕತ್ತಾಯ್ತು, ಹೇಳು ಮಾತು ಬಂದೆ. ಈಗಲಾದರೂ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಬಾರ್ದಾ? ಏನು? ಸರಿ ಬಿಡಿ, ಬೇಡ. ನಿಮ್ಗೆ ಯಾವಾಗ ಅನ್ಸುತ್ತೋ ಆವಾಗ ಹೇಳಿ. ಈಗಲೇ ಹೇಳ್ತೀನಿ. ಸಾರಿ. ಬರೀ ಸಾರಿ ಅಷ್ಟೇನಾ? ಥ್ಯಾಂಕ್ಸ್. ನಿಮಗೂ ಥ್ಯಾಂಕ್ಸ್. ನಂಗೆ ಯಾಕೆ? ಯಾವಾಗಲೂ ನನ್ನ ತಾವು ಕೋಪವಾಗೇ ಮಾತಾಡ್ತಿದ್ರಿ, ಇವತ್ತೇ ಹೊಸಿ ನಕ್ಕಿದ್ ನೀವು. ಇದೇ ಅಲ್ಲೋರ ನಿಮ್ಮ ದಿಟ್ಟವಾದ ರೂಪ. ಏಟಾದ್ರೂ ಮನ್ಸಲ್ಲಿರೋದನ್ನ ಮುಚ್ಚಿಡಕ್ಕಾಗಿಲ್ಲ, ಅದು ಮಕ್ಕದಾಗೆ ಕಾಣ್ತೈತೆ ನೋಡಿ. ಈಗ ನಿಮ್ಮ ಮಕ್ಕದಾಗ ನಗು ಏಟ್ ಚಂದ ಕಾಣಿಸ್ತೈತೆ ಅಂತ. ಥ್ಯಾಂಕ್ಸ್. ಮಿಸ್ಸು ಆಮೇಲೆ ಅವತ್ತು ಹೊಟ್ಟೆ ನಾನು ಅವಳಿಂದ ಬಿದ್ದಿಲ್ಲ, ಅವಳೇ ಬಂದು ಡಿಕ್ಕಿ ಹೊಡೆದಿದ್ದು. ನೀವೇ ತಪ್ಪು ತಿಳ್ಕೊಂಬಿಟ್ರಿ. ಸರಿ, ನನ್ನ ಹೆಸರು ಮೆಸ್ಸು ಅಲ್ಲ, ಸ್ನೇಹ. ಅಣ್ಣೋ ಅಣ್ಣೋ, ಮೀಟಿಂಗು ಸಾನೆ ಜೋರಾಗಿ ನಡೆದಂಗಿತ್ತು. ಅದಕ್ಕೆ ಏನಾದ್ರು ಹೇಳಿದ್ರ? ಏನಂದ್ರಣ? ಪ್ರೀತಿ ಇಸ್ಯ ಬಾಯ್ಬಿಟ್ರ? ಏನಂದ್ರು ಹೇಳೋಣ? ಓ ಅಣ್ಣೋ, ಕ್ಯೂರಾಸಿಟಿ ತಡ್ಕೊಳಕಾಯ್ತಲ್ಲ, ಏನಂದ್ರು ಹೇಳೋಣ? ಥ್ಯಾಂಕ್ಸ್. ಸಾರಿ ಥ್ಯಾಂಕ್ಸು. ಪ್ರೀತಿ ಇಸ್ಯ ಬಾಯ್ ಬುಡ್ನೇ ಇಲ್ವಾ? ಲೇ ಅವಸರ ಕೊಡ್ತಾನೆ ಇಲ್ಲ, ಈಗ ತಾನೇ ಫಸ್ಟ್ ಗೇರ್ ಹಾಕಿವಿನಿ, ಮೆಲ್ಲಿಗೆ ಹೋಯ್ತೀವಿ. ಒಂದೇ ಗೀತ ಹೇಳ್ಬಿಟ್ರೆ ಸಣ್ಣಾಗಿರಲ್ಲಕಲ್ಲ. ಆಹಾ, ಸಾಹೇಬ್ರು ಒಂದೇ ಮೀಟಿಂಗ್ನಾಗೆ ಜಾಸ್ತಿ ಬುದ್ಧಿ ತಿಳ್ಕೊಂಡಂಗಾಗದೆ. ನಡಿಲಿ ನಡಿಲಿ, ಜಮಾಯಿಸಿ ಜಮಾಯಿಸಿ. ಇದೇನಕ್ಕ, ಅವ್ವ ಮತ್ತೆ ಅಕ್ಕ ಇನ್ನೂ ಬಂದಿಲ್ಲ. ಅವರಿಬ್ರು ಇಲ್ಲ ಅಂದ್ರೆ ಮೆಸ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ನಿಮ್ಮ ಮಿಸ್ಸಲ್ಲಿ ಊಟ ಮಾಡಿ ಅರ್ಧ ಗಂಟೆ ಮಲಗ್ಬಿಟ್ರೆ ಸ್ವರ್ಗನೇ ಕಣವ್ವ. ಸರಿ ಸರಿ, ಕರೆಕ್ಟಾಗಿ ಹೇಳಿದ್ರಿ ಅಣ್ಣವ್ರ. ನಿಮ್ದುಟ ಆಯ್ತಾ? ಆಗಿಲ್ಲ ಅಂದ್ರೆ ನೀವು ಎದ್ ಬಂದು ಬಡಿಸ್ತೀರೇನ್ರಿ? ಅಲ್ಲ ರೀ, ಹಸ್ಕೊಂಡು ಬಿಡ್ಸಿದ್ರೆ ತಿನ್ನೋರ್ಗೆ ಮೈ ಗಂಟಲ್ಲ ಅಂತ ನಮ್ಮ ಅಮ್ಮ ಹೇಳೋರು. ಹೆಚ್ಚಿಗೆ ಅಂಟಿದ್ರೆ ಅದು ಕೊಬ್ಬಾಗತ್ತೆ ಅಂತ ಹೇಳಿಲ್ವಾ?
ಇನ್ನೊಬ್ರು ಇಲ್ಲಿ ಕಾಣ್ತಾನೆ ಇಲ್ಲ. ಯಾರು ಇನ್ನೊಬ್ರು? ನಿಮ್ಮ ಸಿಸ್ಟರು. ಹೌದು, ನಿಮ್ಮಿಬ್ರಲ್ಲಿ ಯಾರು ಫಸ್ಟು? ನಾನೇ ಸರ್. ಹಾಯ್ ಟಾಪರ್, ಎಲ್ಲಿ ನಿಮ್ಮ ಅಕ್ಕ ಕಾಣಿಸ್ತಾನೆ ಇಲ್ಲ? ಅವರಾ? ಸುಮ್ಮನೆ ಬರೆಯೇ. ಒಲೆಗಿಂತ ಇವಳೇ ಬಿಸಿ, ಮಾತೆತ್ತಿದ್ರೆ ಬಗ್ಗಂತಾಳೆ. ಅದಿರಲಿ, ನಮ್ಮ ಹುಡುಗಿಯಲ್ಲಿ ಒಳಗಿರ್ಬೇಕು ಅನ್ಸುತ್ತೆ. ಇವತ್ತು ಏನೇ ಆಗಲಿ ಮಾತಾಡ್ಸ್ಕೊಂಡೇ ಹೋಗ್ಬೇಕು. ಸಾರಲ್ಲಿ ಉಪ್ಪು ಕಮ್ಮಿ ಇದೆ ಅನ್ಸುತ್ತೆ. ಉಪ್ಪು ತಗೋ ಬನ್ನಿ. ಉಪ್ಪು ಯಾಕ್ರಿ, ಹೆಂಗಿದೆ? ಅದು ಸಾರಿಗೆ ಉಪ್ಪು ಕಮ್ಮಿ ಇದೆ ಅಂದೆ. ಇನ್ನೇನಾದರೂ ಮಾತಾಡಿದ್ರೆ ಸಾಂಬಾರನ್ನೇ ತಲೆ ಮೇಲೆ ಸುರಿತಾಳೋ ಏನೋ. ಸಾನಾ, ಈ ವಿಷಯ ನಮ್ಮಿಬ್ಬರ ಮಧ್ಯನೇ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಕೆಪ್ತಿರ್ಲಿ. ಸರಿ ಅವ್ವ. ಅಕ್ಕ, ಅವ್ವ ಮತ್ತೆ ದೊಡ್ಡಕ್ಕ ಬಂದ್ರು. ಅವ್ವ, ಅವ್ವ ಏನಾಯ್ತವ್ವ? ಏನಿಲ್ಲವ್ವ. ಅಯ್ಯಯ್ಯೋ, ಇಷ್ಟು ದೊಡ್ಡ ಪೆಟ್ಟಾಗಿದೆ, ಏನಿಲ್ಲ ಅಂತಿದ್ಯಲ್ಲ ಅಕ್ಕ, ಏನಾಯ್ತು? ಏನೂ ಆಗಿಲ್ಲ ಕಣವ್ವ, ನಾನೇ ಎಡವಿ ಬಿದ್ಬಿಟ್ಟೆ ಆಟೆಯ. ಏನು ಪುಟ್ಟಕ್ಕ ನೀನು ಎಲ್ಲರಿಗೂ ಹುಷಾರು ಅಂತ ಹೇಳ್ಬಿಟ್ಟು ನೀನೇ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟಿದೀಯಾ? ಅಕ್ಕ, ನೀನಾದ್ರೂ ನೋಡ್ಕೊಳ್ಳೋದಲ್ವಾ ಅಕ್ಕ? ಅಯ್ಯೋ, ಅವಾಗ ಅವಳು ಇರಲಿಲ್ಲ ಕಣವ್ವ. ನೀವಿಬ್ರು ಜೊತೆಲೆ ತಾನೇ ಹೋಗಿದ್ದು? ಜೊತೆಲೆ ಹೋದ್ವಿ, ಅವಳು ಟೇಲರ್ ಹತ್ರ ಹೋಗಿದ್ಲು. ನೀನಾದ್ರೂ ನೋಡ್ಕೊಂಡು ಓಡಾಡ್ಬೇಕಲ್ವಾ ಅವ್ವ? ಅಮ್ಮ, ಗಾಯ ದೊಡ್ಡದಾದಂಗಿದೆ, ಬನ್ನಿ ಹಾಸ್ಪಿಟ್ಲ್ ಹೋಗೋಣ. ಬೇಡ 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 ಬನ್ನಿ ಬನ್ನಿ ಬೇಡ ಬನ್ನಿ. ಬೇಡ ಬೇಡ ಏನಾಗಿಲ್ಲ, ನೀವು ಕುತ್ಕೊಂಡು ಊಟ ಮಾಡಿ. ಬಾ ಅವ್ವ, ನಾನು ನಿಂಗೆ ಬ್ಯಾಂಡೇಜ್ ಕಟ್ತೀನಿ. ಬಾ ಬಾ. ರೀ, ನೀವು ಹುಷಾರು, ಚಪ್ಪಲಿ ಹಳೇದು, ಎಡವಿದ್ರೆ ನಿಮಗೂ ಪೆಟ್ಟಾಗೋ ಸಾಧ್ಯತೆ ಇದೆ. ಹುಷಾರ್ರಿ. ಅದು ಇದು ಅವಳ ಸ್ವಾಭಿಮಾನನ ಮುರಿದಿದ್ದಕ್ಕೆ. ಇದು ಈಟ ದಿನ ನಾನೇ ನಂಬರ್ 1 ಅಂತ ಮೆರಿತಾ ಇದ್ಲಲ್ಲ, ಅವಳ ಮಕ್ಕಕ್ಕೆ ಮಸಿ ಬಳ್ದಿದ್ದಕ್ಕೆ. ಇದು ಅವಳ 2ನೇ ಮಗಳು ನನ್ನ ಮುಂದೆನೆ ನಿಂತ್ಕೊಂಡು ದಿಮಾಕಲ್ಲಿ ಮಾತಾಡಿದ್ಲಲ್ಲ, ಆ ದಿಮಾಕ್ಗೆ ಧಮ್ಕಿ ಕೊಟ್ಟಿದ್ದಕ್ಕೆ. ನನಗೇನು ಹೇಳಲ್ವಲ್ಲ ನೀನು? ದುಡ್ಡು ಯಾಕೆ ವಾಪಸ್ ಕಳಿಸ್ದೆ ಅಂತ ಕೇಳಿದ್ಯಲ್ಲ, ಈಗ ಗೊತ್ತಾಯ್ತಾ ನನ್ನ ಪ್ಲಾನ್ ಏನು ಅಂತ? ಈ ರಾಜಗಂಡ ಆದ್ರೆ ಸುಮ್ಕೆನಾ? ಈಟ ದಿನ ನಾನು ಕೊಟ್ಟಿದ್ದ ತಯಾರಿನೆಲ್ಲ ಇವತ್ತು ಬಳಸ್ಕೊಂಡಿದ್ಯಾ? ನನ್ನ ರಾಜ, ನಿನ್ನ ಲಾಯಕ್ಕಿಲ್ದವನು ಅನ್ಕೊಂಡಿದ್ದೆ, ಮಸ್ತ್ ಕೆಲಸ ಮಾಡಿದ್ಯಾ. ಏಯ್, ನೀನು ಯಾಕಲ್ಲ ಹಳ್ಳೆಣ್ಣೆ ಕುಡ್ದೋರಂಗೆ ಕುಂತ್ಯಾ? ನಿಮ್ಮಿಬ್ರಿಗೂ ಇಲ್ಲೇನೋ ಮಿಸ್ಸಿಂಗ್ ಹೊಡಿತೈತೆ ಅಂತ ಅನಿಸ್ತಿಲ್ವಾ? ಯಾಕ್ಲ ಕಳಿ, ಖುಷಿಯಾಗಿರೋ ಸಂದರ್ಭದಾಗೆ ಅಪ್ಸಕ್ನ ಮಾತಾಡ್ತೀಯ? ಏನಿಲ್ಲ ಮಿಸ್ಸಿಂಗು, 10 ಲಕ್ಷ ಐತೆ ತಾನೆ ಬಾಬು. ಅದಲ್ಲ ಇಸ್ಯಾ, ಅವರು ಪೊಲೀಸ್ ಸ್ಟೇಷನ್ ಹೋಗಿ ಬಂದು ಸಾನೆ ಒತ್ತಾಗೈತೆ. ಇನ್ನೂ ಅವರಿಂದ ಏನು ಸುದ್ದಿ ಇಲ್ವಲ್ಲ ಬಾಬು. ಇಟದ ಕಾಲೇ ದುಡ್ಡು ಕಳ್ದೋಗಿದೆ ಅಂತ ನಮ್ಮ ತಾವು ಬರಬೇಕಿತ್ತಲ್ಲ, ಅದೇ ಥರ ನಮ್ಮ ಪ್ಲ್ಯಾನು. ದುಡ್ಡು ಕಳ್ಕೊಂಡು ಸುಮ್ಕೆ ಆಗೋದ್ರಲ್ಲ ಅಲ್ವಾ?
ಪುಟ್ಟಕ್ಕನ ಬಗ್ಗೆ ನಂಗೆ ಸಂದ ಗೊತ್ತು. ನಮ್ಮ ತಾವು ಈ ವಿಷಯ ಹೇಳೋದು ಹೆಂಗಪ್ಪ ಅಂತ ಪರದಾಡ್ತಿರ್ತಾಳೆ. ಹೊಸಿ ಕಾಯ್ರಿ, ನಮ್ಮ ದಾರಿಗೆ ಬರ್ತಾಳೆ. ಅದೇಯ ನಂಗೂ ಬೇಕಾಗಿರೋದು. ಅವಳು ಪರದಾಡೋದು. ಪುಟ್ಟಕ್ಕ ಪರದಾಡ್ಬೇಕು. ಅವಳು ಪರದಾಡ್ಬೇಕು. ಏನೇ ಆಗ್ಲಿ ಮತ್ತೆ ನನ್ನ ತಾವ್ ಬಂದು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಬೇಕು. ಪುಟ್ಟಕ್ಕ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಬೇಕು. ಸುಮಾ, ಗೇಟ್ ಹಾಕ್ಬಿಡೆ. ಆಯ್ತಕ್ಕ. ಹೊಸ ಚಪ್ಪಲಿ. ಸ್ನೇಹಕ್ಕ ಏನಾದ್ರು ತಂದಿಟ್ಲಾ? ಸ್ನೇಹಕ್ಕ? ಹಾ, ಏನೇ ಇದನಿಂದ ಇಲ್ವಲ್ಲ? ಎಲ್ಲಿತ್ತು? ಇಲ್ಲಿ. ಶಾಂತಕ್ಕಂದೇನಾದ್ರೂ ಇರ್ಬೋದಾ? ಶಾಂತಕ್ಕ ಈ ಥರದ್ದು ಹಾಕೊಳ್ಳುತ್ತಾ? ಯಾರೋ ಬಿಟ್ಟೋಗಿರ್ಬೇಕು. ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಏ ಸುಮ್ಮನೆ ಎತ್ತಿಡೆ. ಯಾರ್ದೋ ಏನೋ. ಯಾರನ್ನ ಬಂದು ಕೇಳಿದ್ರೆ ಕೊಟ್ಟು ಕಳ್ಸೋಣ. ಬಿಟ್ಟು ಹೋದವರು ಇಷ್ಟೊತ್ವರೆಗೂ ಬಂದು ಕೇಳ್ದೆ ಇರ್ತಾರಾ? ಅಯ್ಯೋ, ನಂಗೆ ಲೂಸ್ ಆಗ್ತಿದೆ. ಹಾಗಿದ್ರೆ ದೊಡ್ಡಕ್ಕಂಗೆ ಸುಮ್ಮನೆ ಎತ್ತಿಡು. ಅಯ್ಯೋ, ನೀನು ಸುಮ್ಮನೆ ಇರಕ್ಕ. ದೊಡ್ಡಕ್ಕಂಗೆ ಸರಿಯಾಗುತ್ತೆ. ಸಹನಾ ಅಕ್ಕ, ನೋಡಕ್ಕ, ಚಪ್ಪಲಿ ಕಿತ್ತೋಗಿದೆ ಅಂತ ಪಿನ್ ಹಾಕೊಂಡು ಓಡಾಡ್ತಿದ್ದಲ್ಲ, ಯಾರೋ ಪುಣ್ಯಾತ್ಮರು ಚಪ್ಪಲಿ ಬಿಟ್ಟೋಗಿದ್ದಾರೆ. ತಗೋ ಹಾಕೋ. ಯಾರ್ದೋ ಏನೋ ಎತ್ತಿಡೆ. ಅಕ್ಕ, ನೀನೇ ಎತ್ತಿಡು. ಇವಳ ಹತ್ರ ಇರೋದು ಬೇಡ. ಯಾರನ್ನ ಬಂದು ಕೇಳಿದ್ರೆ ಕೊಡೋಣ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಆಯ್ತು ಬಿಡು, ನಾನೇ ದುಡ್ಡು ಕೂಡಿಟ್ಟು ಇದಕ್ಕಿಂತ ಚೆನ್ನಾಗಿರೋದು ತಗೊಂತೀನಿ. ಆಯ್ತು ಬಾರೆ, ತಗೊಳ್ಳುವಂತೆ. ಇದೇ ನಿಂಗೆ ಬಿಟ್ಟಿದ್ಯಾ? ಹಾಕು. ಚಪ್ಪಲಿ ಹಳೇದು ಎಡವಿದ್ರೆ ನಿಮಗೂ ಪೆಟ್ಟಾಗೋ ಸಾಧ್ಯತೆ ಇದೆ. ಎಲ್ಲ ಸರಿಯಾದ್ರೆ ಮಕ್ಕಳು ಮದುವೆ ಜವಾಬ್ದಾರಿ ನಂದೇನೆ. 10 ಲಕ್ಷ ರೂಪಾಯಿ ನಿನ್ನ ಹತ್ರ ಹೇಗೆ ಬಂತು? ನಿನಗೆ 3 ಹೆಣ್ಣು ಮಕ್ಕಳಾದ್ವು ಅಂತ ಅವ್ನು ನಿನ್ನ ಬಿಟ್ಟೋದಂತ ಜನ ಮಾತಾಡ್ಕೋತಾರೆ. ಇವನೇ ಅವನು ಹೊಸ ಗಂಡ. ನೀನೇನು ಮೆಸ್ ನಡೆಸ್ತಾ ಇದ್ಯೋ ಅಥವಾ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಬೇರೆ ಏನಾದ್ರು? ಅವ್ವ, ನೀನು ಹೀಗೆ ಒಂದೇ ಜಾಗದಲ್ಲಿ ಕೂತಿದ್ರೆ ಮನೆ ಕಳೆನೇ ಇರಲ್ಲ. ತುಂಬ ನೋವಾಗ್ತಾ ಇದೆಯಾ ಅವ್ವ? ಇಲ್ಲವ್ವ, ಈಗ ಪರವಾಗಿಲ್ಲ.